ನಾವು ಬೆಳಗ್ಗೆಯಿಂದ ಮಾಫಿ ಸಾಕ್ಷಿ ಹೇಳ್ತಾರಂತೆ ಅಂತ ಕೇಳ್ತಾ ಇದ್ವಿ. ಆಕ್ಚುಲಿ ಏನಿದು ಮಾಫಿ ಸಾಕ್ಷಿ ಅಂದ್ರೆ ಇದನ್ನ ಕರೆಕ್ಟ್ ಆಗೇ ಹೇಳ್ತಾ ಇದ್ದಾರೆ ಅಂತ ಜಡ್ಜಿಗೆ ಹೇಗೆ ಮನವರಿಕೆ ಆಗುತ್ತೆ? ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೋದಾ ಸರ್, ಇಫ್ ಯು ಡೋಂಟ್ ಮೈಂಡ್? ಎಸ್ ಮೇಡಮ್. ಈಗ ಮಾಫಿ ಸಾಕ್ಷಿ ಅಂದ್ರೆ ಯಾರು ಆರೋಪಿ ಸ್ಥಾನದಲ್ಲಿ ಯಾರು ಇರ್ತಾರೋ ಅವರು ನಾವು ಅಪೂರ್ವರು ಆಗ್ತೀವಿ ಅಂತ ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಈಗ ನಾವು ಆರೋಪಿ ಸ್ಥಾನದಲ್ಲಿ ಇದ್ದೀವಿ, ಪ್ರದೋಷನ್ ಅವರು ಆರೋಪಿ ನಂಬರ್ 14, ಅವ್ರನ್ನು ಕೂಡ ಎಲ್ಲ ಆರೋಪಿಗಳ ಜೊತೆ ಈಕ್ವಲ್ ಆಗಿ ಟ್ರೈ ಮಾಡ್ತಾರೆ. ಎಲ್ಲಾ ಸೆಕ್ಷನ್ಸ್ ಅಡಿನಲ್ಲಿ 302 ಮರ್ಡರ್, ಕಿಡ್ನಾಪ್ ಎಲ್ಲಾ ಸೆಕ್ಷನ್ ಅಡಿನಲ್ಲಿ ಅವ್ರನ್ನು ಕೂಡ ಆರೋಪಿ ರೀತಿ ಕೋರ್ಟ್ ಅವ್ರನ್ನ ಗಣನೆಗೆ ತಗೊಂಡು ಅವ್ರನ್ನ ಟ್ರೈ ಮಾಡ್ತಾರೆ. ಬಟ್ ಮಾಫಿ ಸಾಕ್ಷಿ ಅಂದ್ರೆ ನಾನು ನನ್ನ ಮನಸ್ಸಿನ ಪರಿವರ್ತನೆ ಆಗಿದೆ, ನಾನೀಗ ಆರೋಪಿಯಿಂದ ತಮ್ಮ ಕೋರ್ಟ್ಗೆ ಒಂದು ವಿಟ್ನೆಸ್ ಆಗಿ ಕನ್ವರ್ಟ್ ಆಗ್ಬೇಕು ಅನ್ಕೊಂಡಿದ್ದೀನಿ. ನನ್ನ ತಾವು ಕೋರ್ಟ್ ನ ವಿಟ್ನೆಸ್, ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗಿ ಮಾಡ್ಕೊಳ್ಳಿ ಮತ್ತು ಈ ಕೇಸ್ ನ ನಿಜವಾದಂತ ನಡೆದಂತ ಎಲ್ಲ ನೈಜಾಂಶಗಳನ್ನು ನಾನು ತಮಗೆ ತಿಳಿಸ್ತೀನಿ ಮತ್ತು ಕೋರ್ಟ್ಗೆ ಎಂಡ್ ಆಫ್ ದ ಡೇ ನ್ಯಾಯಾಲಯಕ್ಕೆ ಏನ್ ಬೇಕು, ನಿಜವಾಗ್ಲೂ ನೊಂದಂತ ವ್ಯಕ್ತಿಗೆ ನ್ಯಾಯ ಕೊಡ್ಬೇಕು. ಹಾಗಾಗಿ ನಿಮ್ಮ ನ್ಯಾಯದಾನ ವ್ಯವಸ್ಥೆಯಲ್ಲಿ ತಾವು ಸರಿಯಾದಂತ ಜಡ್ಜ್ಮೆಂಟ್ ಬರ್ಲಿಕ್ಕೆ ನಿಜವಾಗ್ಲೂ ಆರೋಪಿ ಯಾರು ಇದನ್ನ ಮಾಡಿದಾರ ಅದನ್ನ ಹೇಳಲಿಕ್ಕೆ ನಾನು ಪರಿಪೂರ್ಣವಾದಂತ ಕೋರ್ಟ್ ಒಂದು ಸಹಕಾರ ಕೊಡ್ತೀನಿ. ಹಾಗಾಗಿ ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡಿಕೊಂಡು ಆರೋಪಿ ಸ್ಥಾನದಿಂದ ನನ್ನ ವಿಟ್ನೆಸ್ ಒಂದು ಸಾಕ್ಷಿ ಸ್ಥಾನಕ್ಕೆ ನನ್ನ ಕನ್ವರ್ಟ್ ಮಾಡಿ. ಆಗ ಏನಾಗುತ್ತೆ, ಆ ಸಾಕ್ಷಿ ಸ್ಥಾನಕ್ಕೆ ಅವ್ರು ಬಂದ್ಬಿಟ್ರೆ ಆಟೋಮೆಟಿಕಲಿ ಅವ್ರ ಮೇಲೆ ಚಾರ್ಜಸ್ ಅನ್ನ ಡ್ರಾಪ್ ಮಾಡ್ಬೇಕಾಗ್ತದೆ, ಅವ್ರಿಗೆ ಶಿಕ್ಷೆ ಆಗುವಂತ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಈ ಮಾಫಿ ಸಾಕ್ಷಿಯನ್ನು ಅಪ್ಲಿಕೇಶನ್ ಅನ್ನ ಹಾಕಿದರೆ ಮತ್ತೆ ನ್ಯಾಯಾಲಯ ಏನ್ ಮಾಡುತ್ತೆ, ನಿಜವಾಗ್ಲೂ ಮಾಫಿ ಸಾಕ್ಷಿ ಇಡೀ ಕೇಸಿನ ನೈಜ ವಿಚಾರವನ್ನು ಹೇಳಲಿಕ್ಕೆ ಮತ್ತು ನಮ್ಮ ಕೇಸನ್ನು ಮುಗಿಸ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಹೇಳ್ತಾ ಇದಾರಾ ಅಥವಾ ಯಾರಾದ್ರೂ ಉತ್ತೇಜನದಿಂದ ಯಾರಾದ್ರೂ ಇನ್ಸ್ಟಿಗೇಟ್ ಮಾಡಿ ಇವ್ರನ್ನ ಮಾಫಿ ಸಾಕ್ಷಿ ಮಾಡಿಸ್ತಾ ಇದಾರಾ? ಸರಿ ಏನ್ ಮಾಡ್ತಾರೆ, ಕೆಲವು ಆರೋಪಿಗಳು ನಿಮ್ಮ ನ್ಯಾಯಾಲಯದ ಕುಣಿಕೆಯಿಂದ ತಪ್ಪಿಸ್ಕೊಂಡ್ಲಿಕ್ಕೋಸ್ಕರ, ತಮ್ಮ ಮೇಲಿರೋ ಆರೋಪಗಳಿಂದ ಹೊರಗೆ ಬರ್ಲಿಕ್ಕೋಸ್ಕರ ಏನ್ ಮಾಡ್ತಾರೆ, ಬೇರೆ ಆರೋಪಿಗಳ ಮೇಲೆ ಎಲ್ಲವನ್ನೂ ಕೂಡ ಅವ್ರ ಮೇಲೆ ಹಾಕ್ತಾರೆ. ಇಲ್ಲ, ಇವ್ರು ಮಾಡಿದ್ದೆಲ್ಲವೂ ನಾನು ಮಾಫಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನನ್ನ ದಯವಿಟ್ಟು ನೀವು ವಿಟ್ನೆಸ್ ಕನ್ಸಿಡರ್ ಮಾಡಿ, ಎಲ್ಲ ಮಾಡಿದ್ದೆಲ್ಲ ಅವರೇ A1 A2 ಮಾಡಿದ್ದು, ನನ್ನ ಜೊತೆಲಿ ಸುಮ್ಮನೆ ನಿಂತಿದೆ ಅಂತ ಹೇಳಿ ಅವ್ರ ಮೇಲೆಲ್ಲ ಹೇಳಿ ತಾವು ಬಚಾವಾಗ್ಲಿಕ್ಕೂ ಕೂಡ ಮಾಫಿ ಸಾಕ್ಷಿ. ಸಾರಿ ಸರ್, ತುಂಬಾ ಇಂಪಾರ್ಟೆಂಟ್ ವಿಚಾರದಲ್ಲೇ ಮಧ್ಯದಲ್ಲಿ ನಾನು ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಈಗ ಈ ಮಾಫಿ ಸಾಕ್ಷಿ ಅಂದ್ರೆ ಆರೋಪಿ ಸಾಕ್ಷ್ಯ ಪರಿವರ್ತನೆ ಆಗೋದು ಅಥವಾ ಕನ್ವರ್ಟ್ ಆಗೋದು. ಸರಿ, ಅವನು ಮಾಫಿ ಸಾಕ್ಷಿ ಕೊಟ್ಟ, ಇದ್ದಿದ್ದನ್ನ ಇದ್ದಂಗೆ ಹೇಳ್ದ, ಜಡ್ಜಿಗೂ ಅದು ಕನ್ವಿನ್ಸ್ ಆಯ್ತು ಅಂತ ಅನ್ಕೊಳ್ಳೋಣ. ಬಟ್ ಇವನ್ ಅದರಲ್ಲಿ ಆರೋಪಿ ಆಗಿದ್ದ, ಇವನ ಪಾತ್ರವೂ ಇದ್ರೆ ಈ ಶಿಕ್ಷೆ ಆಗೋ ಸಾಧ್ಯತೆ ಇರಲ್ವಾ ಅಥವಾ ಕಡಿಮೆನಾ, ಪ್ರಮಾಣ ಕಡಿಮೆನಾ? ಇಲ್ಲ ಮೇಡಮ್, ಈಗ ಒಂದು ಪಕ್ಷ ಕೋರ್ಟ್ ಏನಾದ್ರು ಈತನ ಮಾಫಿ ಸಾಕ್ಷಿ ಅಂತ ಅಕ್ಸೆಪ್ಟ್ ಮಾಡ್ಬಿಟ್ರೆ ಈತನಿಗೆ ಶಿಕ್ಷೆ ಕೊಡೋದಿಲ್ಲ. ಒಂದು ಒಳ್ಳೆ ಉದಾಹರಣೆ ಅಂದ್ರೆ ವಿನಯ್ ಕುಲಕರ್ಣಿ ಅವ್ರ ಕೇಸಲ್ಲೂ ಕೂಡ ಬಸವರಾಜ್ ಮುತ್ತಗಿಯನವರು ಮಾಫಿ ಸಾಕ್ಷಿಗೆ ಕನ್ವರ್ಟ್ ಆಗ್ತಾರೆ. ಆರೋಪಿ ನಂಬರ್ 3 ಅಥವಾ 4 ಇದ್ದವರು ಕನ್ವರ್ಟ್ ಆದ ನಂತರ ಅವರ ಹೇಳಿಕೆ ಮೇಲೆ ವಿನಯ್ ಕುಲಕರ್ಣಿ ಅವರಿಗೆ ಕನ್ವಿಕ್ಷನ್ ಆದಂತ ಉದಾಹರಣೆ ಕೂಡ ನಮ್ಮ ಮುಂದೆ ಇದೆ. ಹಾಗಾಗಿ ಒಂದು ಸಲ ಮಾಫಿ ಸಾಕ್ಷಿಯಾಗಿ ಪರಿವರ್ತನೆ ಆಗ್ಬಿಟ್ರೆ ಅವ್ರಿಗೆ ಶಿಕ್ಷೆ ಕೊಡೋದಿಲ್ಲ, ಅವ್ರನ್ನ ಬರೀ ವಿಟ್ನೆಸ್ ಆಗಿ ಕೋರ್ಟ್ ಕನ್ಸಿಡರ್. ಬಟ್ ಅವರ ಪಾತ್ರ ಅದರಲ್ಲಿ ತುಂಬಾ ದೊಡ್ಡದಾಗೆ ಇದ್ರೆ ಒಂದು ಪಕ್ಷ ಸೀರಿಯಸ್ ಇತ್ತು, ಫಾರ್ ಎಕ್ಸಾಂಪಲ್ ಕೋರ್ಟ್ ಏನ್ ಮಾಡುತ್ತೆ, ಮಾಫಿ ಸಾಕ್ಷಿ ಆದಾಗ ಕೆಲವು ಮಾನದಂಡಗಳನ್ನು ಕೂಡ ನೋಡುತ್ತೆ. ಈತನ ಡೈರೆಕ್ಟ್ ರೋಲ್ ನಲ್ಲಿ ಹೊಡೆದು ಈತ ಕೊಲೆ ಮಾಡ್ದ ಅನ್ನೋದಾದ್ರೆ ಅದನ್ನ ಮಾಫಿ ಸಾಕ್ಷಿಗೆ ಪರಿಗಣನೆ ಮಾಡೋದಿಲ್ಲ. ಇವೊಂದು ರೋಲ್ ಕಮ್ಮಿ ಇತ್ತು, ಜೊತೆಲಿ ನಿಂತಿದ್ದ ಅಥವಾ ಹಣಕಾಸಿನ ಸೌಲಭ್ಯ ಮಾತ್ರ ಕೊಟ್ಟ ಅಥವಾ ಇವನ ಒಬ್ಬಲ್ಲಿ ಮಾತುಕತೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದ, ಜೊತೆಲಿ ಸುಮ್ನೆ ಅಕಂಪನಿ ಮಾಡಿದ್ದ, ಹೊಡೆದಿಲ್ಲ ಬಡ್ದಿಲ್ಲ, ಇವನು ರೋಲ್ ಕಮ್ಮಿ ಇತ್ತು ಅನ್ನೋದಾದ್ರೆ ಮಾತ್ರ ಮಾಫಿ ಸಾಕ್ಷಿಗೆ ಇವನ್ನ ಅರ್ಹ ಅಂತ ಕನ್ಸಿಡರ್ ಮಾಡ್ತಾರೆ. ರೋಲ್ ತುಂಬಾ ಡೈರೆಕ್ಟ್ ಆಗಿತ್ತು, ಇವನ್ ಕೈಯಿಂದ ಮರ್ಡರ್ ಆಗಿದೆ, ಇವನೇ ಮಾಡಿದ್ದಾನೆ ಅನ್ನೋದಾದ್ರೆ ಖಂಡಿತ ಮಾಫಿ ಸಾಕ್ಷಿ ಪರಿಗಣನೆ ಮಾಡ್ಲಿಕ್ಕೆ ನ್ಯಾಯಾಧೀಶರು ಒಪ್ಪೋದಿಲ್ಲ. ಓಕೆ ಸರ್, ಈಗ ಬೆಳಗ್ಗೆಯಿಂದ ಚರ್ಚೆಗಳೇನ್ ಶುರುವಾಗಿದೆ ಅಂದ್ರೆ ಈ ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿದ್ರೆ ಕೋರ್ಟ್ ಅದಕ್ಕೆ ಒಪ್ಕೊಂಡ್ರೆ ದರ್ಶನ್ ಅವರಿಗೆ ಮತ್ತಷ್ಟು ಸಂಕಷ್ಟ ಅಂತ ಹೇಳ್ತಾ ಇದ್ದಾರೆ. ಇಸ್ ದಟ್ ಟ್ರೂ ಸರ್? ಮತ್ತೆ ಹೇಗೆ ಇದು ವರ್ಕ್ ಆಗೋದು? ಮೇಡಮ್, ನೀವು ಹೇಳಿದ ಸತ್ಯ, ಸ್ವಲ್ಪ ಸಂಕಷ್ಟ ದರ್ಶನ್ ಅವ್ರಿಗೆ ಆಗುತ್ತೆ. ಯಾಕಂದ್ರೆ ಇಷ್ಟು ದಿವಸ ಜೊತೆಲಿದ್ದವರು ಪೊಲೀಸ್ ಇಲಾಖೆ ಮುಂದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಂತ ಹೇಳಿಕೆಗಳು, ನ್ಯಾಯಾಧೀಶರು ಮುಂದೆ ಕೊಟ್ಟಂತ ಹೇಳಿಕೆ ಎಲ್ಲದರಲ್ಲೂ ಕೂಡ ದರ್ಶನ್ ಅವ್ರು ಏನು ಮಾಡಿಲ್ಲ, ನಾವೇನು ಮಾಡಿಲ್ಲ, ಜೊತೆಲಿದ್ದೀವಿ ಹಾಗೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾ ಬಂದಂತ ವ್ಯಕ್ತಿ ಒಂದೇ ಸಲ ಮಾಫಿ ಸಾಕ್ಷಿ ಆಗ್ತಿದ್ದಂಗೆ ಇಲ್ಲ ಎಲ್ಲನೂ ದರ್ಶನ್ ಅವರೇ ಮಾಡಿದ್ರು, ನಾನ್ ಜೊತೆಲಿ ನಿಂತಿದ್ದೆ, ನಾನೇ ನೋಡಿದ್ದೀನಿ, ಹೀಗೆ ಹೊಡೆದ್ರು, ಹೀಗೆ ಸಾಯಿಸಿದ್ರು, ಹೀಗೆ ಬಾಡಿ ಡಿಸ್ಪೋಸ್ ಮಾಡ್ಲಿಕ್ಕೆ ಹೋದ್ರು, ಹೀಗೆ 3 ಜನನ ಕರ್ಕೊಂಡ್ಬಂದು ನಿಲ್ಸಿದ್ರು, ನಾನೇ ಸಹಾಯ ಮಾಡಿ ಬೇರೆಯವ್ರನ್ನ ಅಪ್ರೂವ್ ಆಗಿ ಮಾಡ್ಲಿಕ್ಕೆ ಅಂತ ಎಲ್ಲ ಇಡೀ ವರ್ಷನ್ ಚೇಂಜ್ ಮಾಡಿದಾಗ ಖಂಡಿತವಾಗ್ಲೂ ದರ್ಶನ್ ಅವ್ರಿಗೆ ಸಂಕಟ ಆಗುವಂತ ಸ್ಪಷ್ಟ. ಬಟ್ ದರ್ಶನ್ ಅವರ ವಕೀಲರಿಗೂ ಕೂಡ ಕೋರ್ಟ್ ಒಂದು ಅವಕಾಶ ಕೊಡುತ್ತೆ. ಈ ಮಾಫಿ ಸಾಕ್ಷಿನ ಪರಿಪೂರ್ಣವಾಗಿ ಪಾಟಿ ಸವಾಲುಗೊಳಪಡಿಸ್ತಾರೆ, ಅವ್ರನ್ನ ಪಾಟಿ ಸವಾಲುಗೊಳಪಡಿಸ್ತಾರೆ. ನೀವು ಯಾವ ಸಂದರ್ಭದಲ್ಲಿ ಇದ್ರಿ, ನಿಜವಾಗ್ಲೂ ನೀವು ನೋಡಿದ್ರ ಪಾಟಿ ಸವಾಲು ಯಾಕೆ ನೀವು ಅಪ್ರೂವ್ ಆಗಿ ಬದಲಾವಣೆ ಆಗ್ತಿದ್ರಿ, ನೀವು ಹೆದರ್ಕೊಂಡು ಬೇರೆಯವ್ರ ಮೇಲೆ ಗೂಬೆ ಕೂಡಿಸಿ ನೀವು ಬಚಾವಾಗ್ಲಿಕ್ಕೋಸ್ಕರ ಮಾಡ್ತಿದ್ರಿ ಅಂತ ಹೇಳಿ ಪರಿಪೂರ್ಣ ಪಾಟಿ ಸವಾಲುಗೊಳಪಡ್ತಾರೆ. ಆ ಪಾಟಿ ಸವಾಲು ಆದ್ಮೇಲೆ ಕೋರ್ಟ್ಗೆ ನ್ಯಾಯ ವ್ಯವಸ್ಥೆಯಲ್ಲಿ ಇವ್ರ ಮೇಲೆ ನಂಬಿಕೆ ಬರಬೇಕು, ನಿಜವಾಗ್ಲೂ ಇವರು ನ್ಯಾಯ ಸಿಗ್ಲಿ ಮತ್ತು ಆರೋಪಿಗೆ ಶಿಕ್ಷೆ ಆಗಿ ಅನ್ನೋ ರೀತಿಯಲ್ಲಿ ಬಂದಿದ್ದಾರೆ ಹೊರತು ಇವರು ಆರೋಪದಿಂದ ತಪ್ಪಿಸ್ಕೊಳ್ಲಿಕ್ಕೆ ಬಂದಿಲ್ಲ ಅಂತ ಕೋರ್ಟ್ಗೆ ಗಮನಕ್ಕೆ ಬಂದ್ರೆ ಮಾತ್ರ ಇವ್ರನ್ನ ಮಾಫಿ ಸಾಕ್ಷಿ ಪರಿಗಣನೆ. ಎಸ್ ಸರ್, ಈಗ ಈ ಪ್ರದೋಷ್ ವಿಷಯ ಮಾತ್ರ ನೋಡೋಣ. ದರ್ಶನ್ ಮತ್ತೆ ಪ್ರದೋಷ್ ಒಂದೇ ಬ್ಯಾರಕ್ ನಲ್ಲಿ ಇದ್ರು,
ಒಂದು. ಎರಡನೇದು, ಈತ ಆ ರೇಣುಕಾ ಸ್ವಾಮಿ ಅನ್ನೋ ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದು ಕೊಲೆ ಆಗೋ ತನಕ ಇದ್ದಿದ್ದು ಮಾತ್ರ ಅಲ್ಲ, ಕೊಲೆ ಆದ ನಂತರ ಸುಳ್ಳು ಸಾಕ್ಷಿಗಳನ್ನ ಹುಟ್ಟಾಕಕ್ಕೆ ಪ್ರಯತ್ನ ಮಾಡ್ದ, ಅದಕ್ಕೆ ಹಣವನ್ನು ಇಸ್ಕೊಂಡು ಬಂದಿದ್ದ, ಕೆಲವೊಂದ್ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾನೆ. ಇವನ್ನೆಲ್ಲ ನೋಡಿದಾಗ ಇವನ ಮಾಫಿ ಸಾಕ್ಷಿಯನ್ನ ಹೆಂಗ್ ಕನ್ಸಿಡರ್ ಮಾಡ್ತಾರೆ ಸರ್? ಅಂಡ್ ಅವಾಗ ಒಂದೇ ಬ್ಯಾರಿಕ್ನಲ್ಲಿದ್ದ, ಒಂದೊಂದ್ಸಲ ಒಂದೊಂಥರ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಹೋಗ್ತಾನೆ, ಉಲ್ಟಾ ಹೊಡಿತಾ ಇರ್ತಾರೆ. ಸೊ ನಂಬದ್ ಹೆಂಗೆ ಅಂತ. ಹೌದು ಮೇಡಮ್, ಈಗ ಮಾಫಿ ಸಾಕ್ಷಿ ಆದಂತ ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ನಾನು ಹಣಕಾಸಿನ ಸಹಾಯ ಮಾಡಿದೆ ಅಥವಾ ಯಾರನ್ನಾದ್ರೂ 3 ಜನ ಅಪ್ರೂವರಾಗ್ಲಿಕ್ಕೆ ಬೇರೆ ಆರೋಪಿಗಳನ್ನ ಸೃಷ್ಟಿ ಮಾಡಿದೆ, ನನ್ನ ಪಪ್ಪಲ್ಲಿ ಜಾಗ ಕೊಟ್ಟೆ, ಬಟ್ ಎಲ್ಲವೂ ಮಾಡಿದ್ದು ಆರೋಪಿ ಒಂದ್ರವರ ಹೇಳಿಕೆ ಮುಖಾಂತರ. ಅವ್ರು ಹೇಳಿ ನನಗೆ ಮಾಡಿಸಿದ್ದಾರೆ. ನಾನು ಇಂಡಿಪೆಂಡೆಂಟ್ ಆಗಿ ಯಾವ್ದು ಮಾಡ್ಲಿಲ್ಲ, ಬಿಕಾಸ್ ನನಗೂ ಮತ್ತು ಕೊಲೆ ಆದವನಿಗೂ ಯಾವುದೇ ತರದ ದ್ವೇಷ ಇರ್ಲಿಲ್ಲ. ಅವ್ರು ಹೇಳಿದ್ರು ಡೈರೆಕ್ಷನ್ ಮೇಲೆ ನಾನು ಮಾಡಿದೀನಿ, ಬಟ್ ಅವ್ರು ಹೊಡಿಲಿಕ್ಕೆ ಅಥವಾ ಬುದ್ಧಿ ಹೇಳಲಿಕ್ಕೆ ಕರ್ಸಿದ್ರು ಅಂತ ನಾನು ಅನ್ಕೊಂಡೆ, ಬಟ್ ಅದು ಕೊಲೆ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ. ಹಾಗಾಗಿ ನನ್ನ ಮಾಫಿ ಸಾಕ್ಷಿ ಮಾಡ್ಲಿಕ್ಕೆ ತಾವು ದಯವಿಟ್ಟು ಅವಕಾಶ ಕೊಡಿ ಅಂತ ಬೇರೆ ವರ್ಷನ್ ಹೇಳಿದಾಗ ಕೋರ್ಟ್ ಅದನ್ನ ಬಿಲೀವ್ ಮಾಡ್ಬೇಕಾಗ್ತದೆ. ಮತ್ತು ನಿಜವಾಗ್ಲೂ ಇವರು ಹೇಳ್ತಿರೋ ಸ್ಟೇಟ್ಮೆಂಟ್ಗೂ ಪೊಲೀಸ್ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಕಲೆಕ್ಟ್ ಮಾಡಿರೋ ಮೆಟೀರಿಯಲ್ಗಳು ಮ್ಯಾಚ್ ಆಗ್ಬೇಕು. ಅದನ್ನ ನಾವು ಕೊರೋಬರೇಷನ್ ಅಂತ ಹೇಳ್ತೀವಿ, ಕೊರೋಬರೇಟಿವ್ ಎವಿಡೆನ್ಸ್ ಅದನ್ನು ಮ್ಯಾಚ್ ಮಾಡ್ತಾರೆ. ಅದಾದ್ರೆ ಮಾತ್ರ ಇವ್ರನ್ನ ಮಾಫಿ ಸಾಕ್ಷಿ ಕನ್ಸಿಡರ್. ಈಗ ಇವ್ರ ಮಾಫಿ ಸಾಕ್ಷಿ ಒಪ್ಕೊಳ್ತಿದ್ದಂಗೆ ಇನ್ನೊಂದಿಬ್ರು ನಾವು ಹೇಳ್ತೀವಿ ಅಂತ ಬರ್ತಾರೆ, ಮತ್ತೆ ಅതെಂಗೆ? ಎಲ್ರೂ ಕರಿಬೋದಾ ಹಂಗೆ? ಯಾರು ಬೇಕಾದ್ರೂ ಮಾಫಿ ಸಾಕ್ಷಿ ಆಗ್ಬೋದು, ಅವ್ರು ಯಾರು ಬೇಕಾದ್ರೂ ಅಪ್ಲಿಕೇಶನ್ ಗಳನ್ನ ಹಾಕ್ಬೋದು. ಅಂದ್ರೆ ಎಷ್ಟು ಜನ ಬೇಕಾದ್ರೂ ಆಗ್ಬೋದಾ ಸರ್? ಎಷ್ಟು ಜನ ಬೇಕಾದ್ರೂ ಹಾಕ್ಬೋದು ಮೇಡಮ್, ಬಟ್ ಅದನ್ನ ಕನ್ಸಿಡರ್ ಮಾಡಿ ರಿಜೆಕ್ಟ್ ಮಾಡಿ ಅಕ್ಸೆಪ್ಟ್ ಮಾಡೋದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟು ವಿಚಾರ. ಎಸ್ ಎಸ್ ಮೇಡಮ್, ಕೆಲವು ಆರೋಪಿಗಳದ್ದು ಕೆಲವು ಆರೋಪಿಗಳದ್ದು ಡೈರೆಕ್ಟ್ ಲಿಂಕ್ ಇರುತ್ತೆ. ಹಿಡ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಬಂದಿರ್ತಾರೆ, ಹಿಂಸೆ ಮಾಡಿ ಹೊಡೆದಿರ್ತಾರೆ. ಇವರ DNA ಫಿಂಗರ್ ಪ್ರಿಂಟ್ ಮತ್ತು ಫೋನ್ ಕಾಲ್ ರೆಕಾರ್ಡ್ಸ್ ಅಲ್ಲಿ ಇವ್ರು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಅಂತವ್ರನ್ನ ಯಾರೇ ಅಪ್ಲಿಕೇಶನ್ ಹಾಕಿದ್ರು ಕೂಡ ನ್ಯಾಯಾಧೀಶರ ಸುಮ್ನೆ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಯಾರ ರೋಲ್ ಬಹಳಷ್ಟು ಕಮ್ಮಿ ಇರುತ್ತೋ, ಈಗ 10 ಜನ ಇದ್ದಾಗ 10 ಜನ ಸೇರಿಸಿ ಮರ್ಡರ್ ಮಾಡಿರೋದಿಲ್ಲ, 4 ರಿಂದ 5 ಮಂದಿ ಯಾರು ಮರ್ಡರ್ ಮಾಡಿರ್ತಾರೆ, ಇನ್ನು 3-4 ಜನ ಲಾಜಿಸ್ಟಿಕಲ್ ಸಪೋರ್ಟ್ ಅನ್ನ ಕೊಟ್ಟಿರ್ತಾರೆ. ಕೆಲವು ಹಣಕಾಸಿನ ಸಹಾಯ, ಕಾರ್ ತಗೊಂಡ್ಬಂದವನೊಬ್ಬ, ಈಚೆ ನಿಂತ್ಕೊಂಡಿರೋನೊಬ್ಬ, ಈಚೆ ಯಾರನ್ನ ಬಂದ್ರೆ ಪೊಲೀಸರು ಬಂದ್ರ ಅಥವಾ ಯಾರ ಬಂದ್ರ ನೋಡ್ಲಿಕ್ಕೆ ಕಾವು ಕಾಯ್ತಿದ್ದವನೊಬ್ಬ, ಎವಿಡೆನ್ಸ್ ಅನ್ನ ಹಾಳು ಮಾಡಕ್ಕೆ ಒಬ್ಬ, ಬಾಡಿ ತಗೊಂಡೋಗಿ ಹಾಕ್ತಿದ್ದವನೊಬ್ಬ. ಈ ತರ ಇದ್ದಾಗ, ರೋಲ್ ಕಮ್ಮಿ ಇದ್ದಾಗ ಮಾತ್ರ ಅವ್ರನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡ್ತಾರೆ. ಸರ್, ಇದ್ರ ಜೊತೆಗೆ ಇನ್ನೊಂದು ಕುತೂಹಲ ಕೇಳ್ತಾ ಇದ್ದೆ ನಾನು. ದರ್ಶನ್ ಅವರ ವಿಚಾರದಲ್ಲಿ ಅಂದ್ರೆ ಈಗ ಓಕೆ, ಈ ಮಾಫಿ ಸಾಕ್ಷಿ ಅಂತ ಮಾತಾಡ್ತಾ ಇದ್ವಿ, ಇವನು ನಿಜಾನೇ ಹೇಳ್ತಾ ಇದ್ದಾನೆ, ಮಾಫಿ ಸಾಕ್ಷಿ ನನಗೆ ಕನ್ವಿನ್ಸ್ ಆಗಿದೆ, ಇದನ್ನ ಹೆಂಗ್ ಜಡ್ಜ್ ಮಾಡ್ತಾರೆ? ಹೇಗ್ ಲಿಂಕ್ ಮಾಡ್ತಾರೆ? ಹೇಗ್ ತಾಳೆ ಹಾಕ್ತಾರೆ? ಟ್ರೀಟ್ಮೆಂಟ್ ಏನಾದ್ರೂ ಕೊಡಿಸ್ತಾರ ಈ ವಿಚಾರದಲ್ಲಿ? ಇದು ಕುತೂಹಲ ನಮ್ಗೆ. ಎಸ್ ಮೇಡಮ್, ಒಂದು ಸಲ ಮಾಫಿ ಸಾಕ್ಷಿ ಅಪ್ಲಿಕೇಶನ್ ಬಂದ ನಂತರ ನ್ಯಾಯಾಧೀಶರು ಏನ್ ಮಾಡ್ತಾರೆ, ಆರೋಪಿ ಸ್ಥಾನದಲ್ಲಿರೋ ವಕೀಲರಿಗೂ ಒಂದು ಅವಕಾಶ ಕೊಡ್ತಾರೆ, ಅವ್ರ ಆರ್ಗ್ಯುಮೆಂಟ್ ಅನ್ನು ಕೇಳ್ತಾರೆ. ಈತ ಕೊಟ್ಟಂತ ಹೇಳಿಕೆಗಳನ್ನ ತಾವು ನೋಡಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಂತ ಹೇಳಿಕೆ 161 ಸ್ಟೇಟ್ಮೆಂಟ್, ಒಂದು ಪಕ್ಷ 164 ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಅಲ್ಲಿ ನ್ಯಾಯಾಧೀಶರ ಮುಂದೆ ಕೊಟ್ಟಂತ ಹೇಳಿಕೆ ನೋಡಿ. ಇವತ್ತು ಮಾಫಿ ಸಾಕ್ಷಿ ಆತ ಅಪ್ಲಿಕೇಶನ್ ಕೊಡ್ತಾರೆ ಹೇಳಿಕೆ ನೋಡಿ, ಎಲ್ಲದಕ್ಕೂ ತದ್ವಿರುದ್ಧವಾಗಿದೆ. ಹಾಗಾಗಿ ಈತ ಡೆಲಿಬರೇಟ್ಲಿ ತನ್ನ ತಲೆ ಬಚಾವ್ ಮಾಡ್ಲಿಕ್ಕೋಸ್ಕರ, ಆತನು ಆರೋಪಿಯಾಗಿ ಆತನು ತಪ್ಪು ಮಾಡಿ ಈಗ ಬೇರೆ ಆರೋಪಿಗಳ ಮೇಲೆ ಗೂಬೆ ಕೊಡಿಸಿ ತಾನೊಬ್ಬ ಬಚಾವಾಗ್ಲಿಕ್ಕೋಸ್ಕರ ನೈಜ ಅವನು ಒಳ್ಳೆ ಚಾಣಕ್ಯನ ರೀತಿಯಲ್ಲಿ ಆ ಮಾಫಿ ಸಾಕ್ಷಿ ಆಗಿ ಪರಿವರ್ತನೆ ಆಗ್ತಿದ್ದಾನೆ. ಇದು ತನಿಖೆಯ ದಿಕ್ಕನ್ನ ತಪ್ಪಿಸ್ತಾ ಇದ್ದಾನೆ ಮತ್ತು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾನೆ. ಹಾಗಾಗಿ ಅವನ್ನ ಅಕ್ಸೆಪ್ಟ್ ಮಾಡಬಾರ್ದು ಅಂತ ಹೇಳಿ ಪ್ರಬಲವಾದಂತ ವಾದ ಕೂಡ ಮಂಡಿಸ್ತಾರೆ. ಬಟ್ ಎರಡನ್ನೂ ನೋಡಿ ನ್ಯಾಯಾಧೀಶರು ಚಾರ್ಜ್ ಶೀಟ್ ಮೆಟೀರಿಯಲ್ ಏನಿದೆ, ಈತನ ಮೇಲೆ ಏನಿದೆ, ಮತ್ತು ಈತ ಹೇಳ್ತಿರೋಕ್ಕೂ ಮತ್ತು ಚಾರ್ಜ್ ಶೀಟ್ ಅಲ್ಲಿ ತಾಳೆ ಆಗ್ತಿದ್ಯಾ? ಇವನೇ ಒಂದು ಇನ್ಸಿಡೆಂಟ್ ಹೇಳ್ತಾ ಇದ್ದಾನೆ, ಚಾರ್ಜ್ ಶೀಟ್ ಅಲ್ಲಿ ಒಂದು ಕಥೆ ಇದೆ ಅಂದ್ರೆ ಖಂಡಿತವಾಗ್ಲೂ ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ. ಒಂದು ಪಕ್ಷ ತಾಳೆ ಆಯ್ತು ಅನ್ನೋದಾದ್ರೆ ಅದನ್ನು ಕಾನ್ಫಿಡೆನ್ಸ್ ತಗೊಂಡು ಎಂಡ್ ಆಫ್ ದ ಡೇ ನ್ಯಾಯಾಲಯಕ್ಕೆ ಏನಪ್ಪಾ ಅಂದ್ರೆ, ಯಾರೇ ಮಾಫಿ ಸಾಕ್ಷಿಯಾಗಿ ಬಂದು ಕೋರ್ಟ್ಗೆ ಸಹಕಾರ ಕೊಟ್ಟು ನೈಜವಾದಂತ ಆರೋಪಿನ ಕಂಡುಹಿಡಿಯಲಿಕ್ಕೆ ಸಹಾಯ ಕೊಟ್ಟರೆ ಖಂಡಿತವಾಗ್ಲೂ ಎಲ್ಲರೂ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಸಾರಿ, ಲಾಸ್ಟ್ ಇಂಟರಪ್ಟ್ ಇದು ಅಂಡ್ ವೆರಿ ಕ್ವಿಕ್ ಆಗಿ ಆನ್ಸರ್ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಈ ಜೈಲಿನ ಗೋಡೆಗಳಲ್ಲಿ ಮನಪರಿವರ್ತನಾ ಕೇಂದ್ರ ಅಂತ ಬರ್ದಿರ್ತಾರೆ, ಇಷ್ಟು ಬೇಗ ಇವರೆಲ್ಲರಿಗೂ ಮನಪರಿವರ್ತನೆ ಆಯ್ತು ಅಂತ ಅಂದ್ಕೊಳ್ಳೋದ? ಹಂಗಾದ್ರೆ ಒಂದು ಮನಪರಿವರ್ತನೆ ಅನ್ಕೋಬಹುದು, ಅಥವಾ ಇವರು ಶಿಕ್ಷೆಯಿಂದ ಬಚಾವಾಗ್ಲಿಕ್ಕೂ ಕೂಡ ಕೆಲವು ಪ್ರಯತ್ನವನ್ನು ಮಾಡ್ತಾರೆ. ಆಲ್ರೆಡಿ 15-17 ಜನ ಆರೋಪಿಗಳಿದ್ದಾರೆ. ನಾಳೆ ಶಿಕ್ಷೆ ಆಯ್ತು ಅಂದ್ರೆ ಎಲ್ಲರಿಗೂ ಶಿಕ್ಷೆ ಆಗುವಂತ ಸಾಧ್ಯತೆ ಇದೆ. ನಾನು ಬಚಾವ್ ಆಗ್ಬೇಕಲ್ಲ ಹೇಗೆ ಅಂತ ವಕೀಲರ ಮುಖಾಂತರ ಸಹಕಾರ ಕೇಳಿದಾಗ ವಕೀಲರು ಹೇಳಿರ್ತಾರೆ, ನೀನ್ ಯಾಕೆ ಮಾಫಿ ಸಾಕ್ಷಿ ಆಗ್ಬಾರ್ದು. ಮೇ ಬಿ ದಟ್ ಇಸ್ ಆಲ್ಸೋ ದ ರೀಸನ್. ಓಕೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಸರ್. ಇದ್ರ ಬಗ್ಗೆ ಅದ್ಭುತವಾದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು, ಪಿಎನ್ಎಸ್ ವಿಸ್ತಾರ ಜೊತೆ ಮಾತಾಡಿದಕ್ಕೆ.